ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯ ಚಟುವಟಿಕೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಸರ್ಕಾರ ರಚನೆ ಬಿಕ್ಕಟ್ಟಿನ ನಡುವೆಯೇ ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಸದ್ಯ ಪಾಂಡಿಚೇರಿಯತ್ತ ಹೊರಟಿದ್ದಾರೆ ಎಐಎಡಿಎಂಕೆಯ ನಾಯಕ ಪಳನಿಸ್ವಾಮಿ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪಾಂಡಿಚೇರಿಯ ರೆಸಾರ್ಟ್ ಒಂದರಲ್ಲಿ ಎಐಎಡಿಎಂಕೆಯ ಶಾಸಕರಿದ್ದಾರೆ. ರೆಸಾರ್ಟ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡುವ ಮುನ್ನ ರೆಸಾರ್ಟ್ಗೆ ಭೇಟಿ ಕೊಟ್ಟು ಸಂಜೆ 5 ಗಂಟೆಗೆ ಟೈಮ್ ಕೇಳಿದ್ದಾರೆ ಪಳನಿಸ್ವಾಮಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ. ಗವರ್ನರ್ ಭೇಟಿಗೂ ಮುನ್ನ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ರೆಸಾರ್ಟ್ನಲ್ಲೇ ಚರ್ಚೆಯನ್ನು ನಡೆಸಿ ಮುಂದಿನ ಹೆಜ್ಜೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಸದ್ಯ ತಮಿಳುನಾಡು ಪಾಲಿಟಿಕ್ಸ್ ಏನಿದೆ ಅದು ಇಡೀ ದೇಶದ ಗಮನ ಸೆಳೀತಾ ಇದೆ. ಕಾರಣ ಸ್ಪರ್ಧೆ ಮಾಡಿದಂಥ ಮೊದಲ ಚುನಾವಣೆಯಲ್ಲೇನೆ ಟಿವಿಕೆ ಪಕ್ಷ ಭಾಳ ಮೆಜಾರಿಟಿ ಬರದೇ ಇದ್ರೂ ಕೂಡ 108 ಸ್ಥಾನಗಳನ್ನು ಗೆದ್ಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ತಮಿಳುನಾಡಲ್ಲಿ. ಇದರ ನಡುವೆನೇ ಈಗ ಸರ್ಕಾರ ರಚನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಸರತ್ತುಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ 112 ಜನ ಏನು ಶಾಸಕರ ಸಹಿ ಇರುವಂತಹ ಪತ್ರವನ್ನು ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಕೊಟ್ಟು ಬಂದಿದ್ರು. ಅದಾದ ನಂತರದಲ್ಲಿ ಈಗ ಬದ್ಧ ವೈರಿಗಳು ಒಂದಾಗ್ತಾರೆ ಅನ್ನುವಂಥ ಆಯಾಮದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಸದ್ಯ ಈಗ ರೆಸಾರ್ಟ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮೊದಲಿಗೆ ಈಗೇನು ರೆಸಾರ್ಟ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಶಾಸಕರಿದ್ದಾರಲ್ಲ ಎಐಎಡಿಎಂಕೆ ಪಕ್ಷದ ಶಾಸಕರು, ಅವರನ್ನು ಭೇಟಿ ಮಾಡೋದಕ್ಕೆ ಅಂಥೇಳಿ ಪಳನಿಸ್ವಾಮಿ ಹೋಗಿರೋದು. ಅಲ್ಲಿ ಅವರ ಜೊತೆಗೆ ಚರ್ಚೆ ಮಾಡಿ ಅದಾದ ನಂತರದಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಸಂಜೆ 5 ಗಂಟೆಗೆ ಟೈಮ್ ಕೂಡ ಕೇಳಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ. ಅಲ್ಲಿಗೆ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ಬೋದು ಅಂತೇಳಿ ಸಹಜವಾಗಿರುವಂತಹ ಕುತೂಹಲ. ಯಾಕೆ ಅಂತಂದರೆ ಈ ಬಾರಿಯ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅಂತೂ ನಿಜಕ್ಕೂ ದೊಡ್ಡ ಮಟ್ಟದ ಕಮಾಲ್ ಮಾಡಿರೋದು. ಆಮೇಲೆ 2ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 118 ಮಂದಿ ಶಾಸಕರ ಸಹಿ ಇರುವಂಥ ಪತ್ರವನ್ನು ಕೂಡ ನೀಡೋದಕ್ಕೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ರೆಸಾರ್ಟ್ ಪಾಲಿಟಿಕ್ಸ್ ತಮಿಳುನಾಡಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೇಳ್ತಾ ಇದೆ, ಸ್ಪರ್ಧೆ ಮಾಡಿದಂಥ ಚುನಾವಣೆಯಲ್ಲೇನೆ ನಟ ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಏನಿದೆ ತಮಿಳುನಾಡಲ್ಲಿ ಭರ್ಜರಿಯಾಗಿ ಯಶಸ್ಸು ಕಂಡಿರೋದು. ಆಮೇಲೆ ರಾಜ್ಯದ ದೊಡ್ಡ ಪಕ್ಷವಾಗಿ ಕೂಡ ಟಿವಿಕೆ ಹೊರಹೊಮ್ಮಿದ್ರು. ಸರ್ಕಾರ ರಚನೆಗೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಅಥವಾ ಬಹುಮತದ ಸಂಖ್ಯೆ ಏನಿದೆ ಅದು ಇಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆನೇ ವಿಜಯ್ ಅವರನ್ನು ರಾಜಭವನಕ್ಕೆ ಕರೆಸ್ಕೊಂಡು ರಾಜ್ಯಪಾಲ RV ಅರ್ಲೇಕರ್ ಅವರು ಮೊದಲು 118 ಶಾಸಕರ ಬೆಂಬಲ ಇರುವಂಥ ಅಧಿಕೃತ ಪತ್ರವನ್ನು ತನ್ನಿ ಅಂತ ಕಠಿಣ ಷರತ್ತು ವಿಧಿಸಿದ್ದಾರೆ ಅಂತ ಗೊತ್ತಾಗಿದೆ. ಈಗ ನಿನ್ನೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಪತ್ರ ಏನಿದೆ ಅದರಲ್ಲಿ ಕೇವಲ 107 ಟಿವಿಕೆ ಪಕ್ಷದ್ದು, ಉಳಿದಂತೆ 5 ಕಾಂಗ್ರೆಸ್ ಶಾಸಕರ ಸಹಿ ಇರುವಂಥ, ಅಂದರೆ ಒಟ್ಟು 112 ಶಾಸಕರ ಸಹಿ ಇರುವಂಥ ಪತ್ರವನ್ನು ಕೊಟ್ಟು ಬಂದಿದ್ರು. ಅದರ ನಡುವೆನೇ ಈಗ ರೆಸಾರ್ಟ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ತಮಿಳುನಾಡಲ್ಲಿ.